ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸರ್, GBA ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ ಅಂತ ನಿರ್ಧಾರ ಆಗಿರುತ್ತದೆ ಸರ್. ಪ್ರಾಯಶಃ ಎಲ್ಲದಕ್ಕೊಂದು ಇತಿಮಿತಿ ಇದೆ. ಇವತ್ತು ಇಷ್ಟವರೆಗೆ ನಡೆದಂಥ ಎಲ್ಲ ಚುನಾವಣೆಗಳು ಕರ್ನಾಟಕದಲ್ಲಿ ಕಳೆದ ಬಾರಿ ನಮ್ಮ ವಿಧಾನಸಭಾ ಚುನಾವಣೆ ಯಾವುದರಲ್ಲಿ ನಡೀತು? ಅವರು ಇವತ್ತು ಹೇಳ್ತಾರಲ್ಲ 135 ಸೀಟ್ ಗೆದ್ದಿದ್ದೀವಿ, ಈಗ 140 ಸೀಟ್ ಗೆದ್ದಿದ್ದೀವಿ ಅಂತ ಹೇಳಿ. ಯಾವುದರಲ್ಲಿ ಗೆದ್ದಿರೋದು? ಹಾಗಾದರೆ ಆ ಬ್ಯಾಲೆಟ್ ಪೇಪರು ಯೂಸ್ ಮಾಡದ ಕಾರಣ ಅವರಿಗೆ ನಷ್ಟ ಆಯಿತಾ, ಲಾಭ ಆಯಿತಾ? ಇದನ್ನು ಅವರು ಪ್ರಶ್ನೆ ಮಾಡಬೇಕು. ಮತ್ತು ಒಂದು ಟೆಕ್ನಿಕಲಿ ಡೆವಲಪಿಂಗ್ ಕಂಟ್ರಿ ನಮ್ಮದು ಭಾರತ ದೇಶ. ಇವತ್ತು ಟೆಕ್ನಾಲಜಿ ಎಷ್ಟು ಗ್ರೋತ್ ಆಗಿದೆ ಅಂತ ಹೇಳಿದರೆ, ಎಲ್ಲಿ ಹೋದರೂ ಕೂಡ ನೇರವಾಗಿ ಇವತ್ತು ಈ ರೀತಿಯ ಒಂದು ಚುನಾವಣೆಗಳನ್ನು, ಅದು ಕೂಡ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ದೇಶದಲ್ಲಿ ಈ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರಿಂದ ಮಾಡೋದರಿಂದ ಸಾಕಷ್ಟು ಗೊಂದಲ ಮತ್ತು ಅದರಿಂದ ದುರ್ಬಳಕೆ ಆಗುವಂಥದ್ದೇ ಜಾಸ್ತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಅವರ ಒಂದು ಹಠ ಸಾಧನೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ, ಮತ್ತು ರಾಹುಲ್ ಗಾಂಧಿಯನ್ನು ಪ್ಲೀಸ್ ಮಾಡಬೇಕು ಅಂತ ಹೇಳುವಂಥ ವೋಟ್ ಚೇರಿ ಅಂತ ಹೇಳುವಂಥ ಶಬ್ದದಲ್ಲಿ ಅವರು ಫೇಲ್ಯೂರ್ ಆದ ಕಾರಣ ಈಗ ಈ ಪ್ರಯತ್ನಗಳನ್ನು ಮಾಡ್ತಾರೆ. ಇದು ಖಂಡಿತವಾಗಿಯೂ ಒಳ್ಳೆಯ ಒಂದು ಸಂಪ್ರದಾಯಕ್ಕೆ ನಾಂದಿ ಹಾಕಿದಾಗೆ ಆಗುತ್ತೆ. EVM ದೋಷ ಇದೆ, ಹಾಗಾಗಿ ವೋಟ್ ಚೋರಿ ಕೂಡ ಆಗ್ತಾ ಇದೆ, ಬ್ಯಾಲೆಟ್ ಪೇಪರ್ ತರ್ತಾ ಇದ್ದಾರೆ ಸರ್. ಹಾಗಾದರೆ ಕರ್ನಾಟಕದಲ್ಲಿ ಏನಾಯಿತು? ಅವರು ಉತ್ತರ ಕೊಡಬೇಕಲ್ಲ. ಈಗ ಕರ್ನಾಟಕದಲ್ಲಿ 135 ಸೀಟ್ ಅವರು ಗೆದ್ದರು, ಆಮೇಲೆ ಚುನಾವಣೆಯಲ್ಲಿ 3 ಸೀಟ್ ಅವರು ಗೆದ್ದರು. ಇದೆಲ್ಲವನ್ನು ಗೆದ್ದಿರೋದು ವೋಟ್ ಚೋರಿಯಿಂದ. ವೋಟ್ ಚೋರಿ ಅಂತ ಹೇಳುವಂಥದ್ದಕ್ಕೆ ಕರ್ನಾಟಕದಲ್ಲಿ ಏನಾಗಿದೆ ಅಂತ ಅವರು ಸಬೂಬು ಕೊಟ್ಟು ಆಮೇಲೆ ಮುಂದೆ ಹೋಗಬೇಕು. ಸರ್, GBA ಸಿದ್ಧತೆ ಆಗಿದೆ ಸರ್? ನೀವು ಬೆಂಗಳೂರಲ್ಲಿ? ಸರ್, ನಾವು ರೆಡಿಯಾಗಿದ್ದೀವಿ. ನಿಜ, ನಾನು ಒಪ್ಕೊಳ್ತೀನಿ. ನಮ್ಮ ಕಾಲಘಟ್ಟದಲ್ಲಿ ಚುನಾವಣೆಗಳನ್ನು ನಾವು ನಡೆಸೋದು ಅದು ನಮ್ಮ ತಪ್ಪು. ಅದನ್ನು ನಾನು ಇಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇಲ್ಲ. ಆದರೆ ಇನ್ನೂ ಕೂಡ ಅದನ್ನು ಮುಂದುವರಿಸೋದು ಸೂಕ್ತ ಅಲ್ಲ. ತಕ್ಷಣ ಚುನಾವಣೆ ನಡೆಸಬೇಕು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಆದೇಶ ಮಾಡಿದೆ, ಜೂನ್ 30ರೊಳಗೆ ನೀವು ಚುನಾವಣೆ ನಡೆಸಬೇಕು ಅಂತ ಹೇಳುವಂಥದ್ದು. ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ಸರ್ವ ಸನ್ನದ್ಧವಾಗಿದೆ. ಈಗಂತಲ್ಲ, ಯಾವಾಗ ಚುನಾವಣೆ ಬಂದರೂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಈಗ ತಯಾರಿಯಲ್ಲಿ ಇದ್ದೀವಿ. ಯಾಕೆಂತ ಹೇಳಿದರೆ, ಕಳೆದ ಬಾರಿಯ ಚುನಾವಣೆಯ ನಂತರ ನಾವು ಒಂದಷ್ಟು ವಿಚಾರಗಳ ಬಗ್ಗೆ ವಿಮರ್ಶೆಗಳನ್ನು ಮಾಡಿದ್ದೇವೆ, ಚರ್ಚೆಗಳನ್ನು ಮಾಡಿದ್ದೀವಿ, ಮತ್ತು ಚುನಾವಣಾ ಹಿನ್ನಡೆಗೆ ಆದಂಥ ವಿಚಾರಗಳ ಬಗ್ಗೆ ಮುಂದಿನ ಬಾರಿ ಆಗದ ರೀತಿಯಲ್ಲಿ ನೋಡುವಂಥ ಎಲ್ಲ ಕೆಲಸ ಕಾರ್ಯಗಳು ತಯಾರು ಮಾಡಿ. BJP ರಾಮಚಂದ್ರ ಅವರ ರಾಸಲೀಲೆ ಒಂದು ರಿಲೀಸ್ ಆಗಿರುತ್ತೆ ಸರ್. ಇದು ರಾಜ್ಯದ ನಮ್ಮ ಗೃಹ ಇಲಾಖೆಯ ವೀಕ್ನೆಸ್ಸನ್ನು ಎಕ್ಸಿಬಿಟ್ ಮಾಡ್ತದೆ. ಆಯಿತು, ಒಂದು ವೇಳೆ ಭಾರಿ ಹಿಂದಿಂದು ಮತ್ತೊಂದು ಮುಂದಿಂದು ಅಂತ ಹೇಳುವಂಥದ್ದು ಇದ್ದರೂ ಕೂಡ, ಒಂದು ಗೃಹ ಇಲಾಖೆಗೆ ಅವರ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಇಷ್ಟು ದೊಡ್ಡ ಅಧಿಕಾರಿಯ ಕಚೇರಿಯಲ್ಲೇ ಅದು ಕೂಡ ನಡೆದದ್ದು ಕೂಡ ಅವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ, ಇನ್ನು ಸಾಮಾನ್ಯ ಜನರ ಪಾಡೇನು? ಇದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಅವರು ಯಾವುದೇ ರೀತಿಯ ನೈತಿಕತೆ ಇವತ್ತು ಆ ಗೃಹ ಇಲಾಖೆಗಿಲ್ಲ. ಗೃಹ ಮಂತ್ರಿಗಳು ಆ ಜಾಗದಲ್ಲಿ ಕೂತ್ಕೊಂಡು ಅವರಿಗೆ ಖಂಡಿತವಾಗಿಯೂ ಯಶಸ್ವಿಯಾದಂಥ ಆ ಕಾನೂನು ಸುವ್ಯವಸ್ಥೆಯನ್ನು ಜನರಿಗೆ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾಯಿಲ್ಲ. ಅವರು ನಿಜವಾಗಿ ಒಬ್ಬ ರಾಜಕಾರಣಿ ತಪ್ಪುಗಳ ಗೊತ್ತಾದ ಮೇಲೆ, ಅವನ ಅರಿವಾದ ಮೇಲೆ ಆ ಸ್ಥಾನದಲ್ಲಿ ಅವರು ಮುಂದುವರಿತಾರೆ. ಓಕೆ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.